ಅದು ರಾಜ್ಯದ ಯುವಕರ ಹಲವು ವರ್ಷಗಳ ಬೇಡಿಕೆ. ಉದ್ಯೋಗದಿಂದ ವಂಚಿತರಾದ ಯುವಕರು ವಯೋಮಿತಿ ಸಡಿಲಿಕೆಗಾಗಿ ನಿತ್ಯ ಹೋರಾಟ ನಡೆಸುತ್ತಿದ್ದರು. ಉದ್ಯೋಗಾಕಾಂಕ್ಷಿಗಳ ಸಮಸ್ಯೆಗಳು, ಬೇಡಿಕೆಗಳ ಬಗ್ಗೆ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾದ ವರದಿ ಬಿತ್ತರಿಸಿತ್ತು. ಉದ್ಯೋಗಾಕಾಂಕ್ಷಿಗಳ ಪರ ನಿಂತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದ ಗ್ಯಾರಂಟಿ ನ್ಯೂಸ್ ಸುದ್ದಿಗೆ ಇದೀಗ ಗೆಲುವಾಗಿದೆ. ಗ್ಯಾರಂಟಿ ನ್ಯೂಸ್ ವರದಿ ಪ್ರಸಾರದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಸಿವಿಲ್ ಹುದ್ದೆಗಳ ವಯೋಮಿತಿಯನ್ನ 3 ವರ್ಷಗಳ ಕಾಲ ಸಡಿಲಿಕೆ ಮಾಡಿದೆ. ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಗೆ ಧನ್ಯವಾದಗಳ ಮಹಾಪೂರವೇ ಹರಿದು ಬಂದಿದೆ. ಇದೀಗ ರಾಜ್ಯ ಸರ್ಕಾರ 3 ವರ್ಷ ಸಡಿಲಿಕೆಯನ್ನು ಮಾಡಿದೆ. ಗ್ಯಾರಂಟಿ ನ್ಯೂಸ್ ನಿರಂತರ ವರದಿಗೆ ಮಹಾ ಗೆಲುವು. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳ ವಯೋಮಿತಿ ಸಡಿಲಿಕೆ, ಗ್ಯಾರಂಟಿ ಬಿಗ್ ಇಂಪ್ಯಾಕ್ಟ್. ಗ್ಯಾರಂಟಿ ನ್ಯೂಸ್ ವಿಸ್ತೃತ ವರದಿಗೆ ಎಚ್ಚೆತ್ತುಕೊಂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ. ವರ್ಷಗಳ ಬೇಡಿಕೆ ಈಡೇರಿಕೆ, ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದದ ಮಹಾಪೂರ. ರಾಜ್ಯದಲ್ಲಿ ಹಲವು ವರ್ಷಗಳಿಂದ ಸರ್ಕಾರಿ ಹುದ್ದೆಗಳ ನೇಮಕಕ್ಕೆ ವಯೋಮಿತಿ ಸಡಿಲಿಕೆಗೆ ಆಗ್ರಹಿಸಿ ಉದ್ಯೋಗಾಕಾಂಕ್ಷಿಗಳು ಹೋರಾಟ ನಡೆಸುತ್ತಿದ್ರು. ಯುವ ಉದ್ಯೋಗಾಕಾಂಕ್ಷಿಗಳ ಬೇಡಿಕೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾದ ಸುದ್ದಿ ಬಿತ್ತರಿಸಿತ್ತು. ಯುವಕರೇ ಹೆದರಬೇಡಿ ಎನ್ನುವ ಘೋಷವಾಕ್ಯದೊಂದಿಗೆ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ನಿನ್ನೆ ಸುದ್ದಿ ಬಿತ್ತರಿಸಿತ್ತು. ರಾಜ್ಯಾದ್ಯಂತ ಯುವಕರು ನಡೆಸಿದ ಹೋರಾಟವನ್ನ ಎಳೆ ಎಳೆಯಾಗಿ ರಾಜ್ಯದ ಜನರ ಮುಂದೆ ಇಟ್ಟು ಗ್ಯಾರಂಟಿ ನ್ಯೂಸ್ ವರದಿ ಪ್ರಸಾರ ಮಾಡಿತು. ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿಯೂ ಉದ್ಯೋಗಾಕಾಂಕ್ಷಿಗಳ ಜೊತೆಗೆ ಚರ್ಚೆ ನಡೆಸಿತ್ತು. ರಾಜ್ಯ ಸರ್ಕಾರದ ಮುಂದೆ ವಯೋಮಿತಿ ಸಡಿಲಿಕೆ ಆಗದೆ ಇರೋದ್ರಿಂದ ಯುವಕರು ಪಡುತ್ತಿರುವ ಕಷ್ಟಗಳನ್ನ ತೆರೆದಿಟ್ಟಿತ್ತು. ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಒಂದು ಬಾರಿಗೆ ರಾಜ್ಯದಲ್ಲಿನ ಸಿವಿಲ್ ಹುದ್ದೆಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಆದೇಶ ಮಾಡುವ ಮೂಲಕ ಉದ್ಯೋಗಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ನೀಡಿದೆ. ಹಲವು ವರ್ಷಗಳ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಈಡೇರಿಸಿದ್ದು, ಇದು ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಆಗಿದೆ. 5 ವರ್ಷ ಯಾಕೆ ಮಾಡ್ಬೇಕು ಅಂತಂದ್ರೆ ಸರ್, ಈಗ ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ 3 ವರ್ಷ ವಯೋಮಿತಿ ಕೊಟ್ಟಿದ್ರು ಸರ್. ನಾವೇ ಮಾಡ್ತಿದ್ವಿ ಸರ್ 3 ವರ್ಷ ವಯೋಮಿತಿ ಅಂತಂದ್ರೆ ಯಾವ್ದೋ ನೇಮಕಾತಿ ಇಲ್ದಿರಾ. ಅದಾದ್ಮೇಲೆ ಅಕ್ಟೋಬರ್ 28 ಮತ್ತೆ 10 2024 ಮುಂಬರುವ ನೇಮಕಾತಿ ಯಾವ್ದನ್ನು ಮುಂದೆ ಅಂದ್ರೆ ಒಳ ಮೀಸಲಾತಿ ಆಗೋವರೆಗೂ ಯಾವ್ದೇ ನೇಮಕಾತಿ ಮಾಡ್ಬಾರ್ದು ಅಂತ ಹೇಳಿದ್ರು ಸರ್. ನೇಮಕಾತಿ ತಡೆ ಹಿಡಿದಿದ್ರು ಸರ್. ಅಲ್ಲಿಂದ 2019ರಿಂದಲೂ ಕೋವಿಡ್ ಹಾಗೂ ಮತ್ತಿತರೆ ಕಾರಣಗಳಿಂದ ನೇರ ನೇಮಕಾತಿಗಳಿಗೆ ಸರ್ಕಾರ ಅಧಿಸೂಚನೆ ಹೊರಡಿಸಲಿಲ್ಲ. ಪಿಎಸ್ಐ ಹಾಗೂ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆ ನಡೆಸಿತ್ತಾದ್ರೂ ನೇಮಕಾತಿ ಆದೇಶ ಇನ್ನೂ ನೀಡಿಲ್ಲ. ಇದರಿಂದ ಸರ್ಕಾರಿ ಕೆಲಸವನ್ನೇ ನೆಚ್ಚಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಂಡಿರುವ ಲಕ್ಷಾಂತರ ಯುವಕರು ವಯೋಮಿತಿ ಮೀರುತ್ತಿರುವ ಹಿನ್ನೆಲೆಯಲ್ಲಿ ಆತಂಕಗೊಂಡಿದ್ರು. ಅಲ್ಲದೆ ರಾಜ್ಯಾದ್ಯಂತ ಯುವಕರು ಹೋರಾಟಕ್ಕೂ ಮುಂದಾಗಿದ್ರು. ಹೀಗಾಗಿ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ಗ್ಯಾರಂಟಿ ನ್ಯೂಸ್ ನಿಂತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿತ್ತು. ಇದೀಗ ಸರ್ಕಾರಿ ಉದ್ಯೋಗಾಕಾಂಕ್ಷಿ ಯುವಕರಿಗೆ ರಾಜ್ಯ ಸರ್ಕಾರ ದಸರಾ ಗಿಫ್ಟ್ ನೀಡಿದೆ. ರಾಜ್ಯ ಸರ್ಕಾರ ಸಿವಿಲ್ ನೇರ ನೇಮಕಾತಿಗಳಲ್ಲಿ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಿ ಮಹತ್ವದ ಆದೇಶ ಹೊರಡಿಸಲಾಗಿದೆ. ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಯ ಆದೇಶ ಹೊರಡಿಸಿದ್ದು, ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದಗಳ ಮಹಾಪೂರವೇ ಹರಿದು ಬಂದಿದ್ದು ಹೀಗೆ. ಎಸ್ ಸರ್, ಮೊನ್ನೆಯಿಂದ ವಿದ್ಯಾರ್ಥಿಗಳ ಪರವಾಗಿ ನಾನು ಧ್ವನಿ ಎತ್ತಿದ್ದೆ. ಸರ್ಕಾರದಲ್ಲಿ ನಾನು ಗೃಹ ಮಂತ್ರಿಗಳನ್ನ ಎಲ್ಲರೂ ಮಾತಾಡಿ ಪತ್ರನೂ ಬರೆದಿದ್ದೆ ಸರ್. ಈಗ 3 ವರ್ಷ ಅಂದ್ರೆ 2027 ಡಿಸೆಂಬರ್ ವರೆಗೂ ಏನೆಲ್ಲ ಪರೀಕ್ಷೆಗಳು ನಡೆಯುತ್ತೆ ಅದಕ್ಕೆ 1 ಟೈಮ್ ಅಂತ ಕೊಟ್ಟಿದ್ದಾರೆ. ನಾನು 5 ರಿಂದ 7 ವರ್ಷ ನಾನು ಅಂದ್ರೆ ಓವರ್ ಆಲ್ ಪಾಪ ಕೋವಿಡ್ ಇಂದ ಯಾರಾದ್ರೂ ಮಿಸ್ ಆಗಿರ್ತಾರೆ ಅಂತ ಇದ್ ಮಾಡಿದ್ದೆ. ನಾನು ಪ್ರಾಮಾಣಿಕವಾಗಿ ಈಗ 3 ವರ್ಷ ಆಗಿದೆ ಸರ್ ಫಸ್ಟ್ ಹಂತದಲ್ಲಿ. ನಾನು ಮತ್ತೊಮ್ಮೆ ಇನ್ನು 1 or 2 years ಇನ್ನೊಂದು ರಿಲ್ಯಾಕ್ಸೇಷನ್ ಕೊಡಬಹುದು, ಅಟ್ಲೀಸ್ಟ್ ಕೆಲವು ಸ್ಟೂಡೆಂಟ್ಸ್ ಗೆ ಅನುಕೂಲ ಆಗುತ್ತೆ ಅಂತ. ನೇಮಕಾತಿಗಾಗಿ ರೊಚ್ಚಿಗೆದ್ದ ಯುವ ಪಡೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸಿತ್ತು. ಯುವಕರ ಹೋರಾಟದ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ಸುದ್ದಿ ಬಿತ್ತರಿಸಿದ್ದಲ್ಲದೆ ರಾಜ್ಯ ಸರ್ಕಾರಕ್ಕೂ ಕೂಡ ವಯೋಮಿತಿ ಸಡಿಲಿಕೆಗೆ ಒತ್ತಾಯ ಮಾಡಿದ್ರಿಂದ ಸರ್ಕಾರ ಇದೀಗ ಹೊಸ ಆದೇಶವನ್ನ ಮಾಡಿದೆ. ಉದ್ಯೋಗಾಕಾಂಕ್ಷಿಗಳಿಗೆ ಗ್ಯಾರಂಟಿ ನ್ಯೂಸ್ ಸುದ್ದಿಯಿಂದ ಗುಡ್ ನ್ಯೂಸ್ ಸಿಕ್ಕಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿಗೆ ದೊಡ್ಡ ಗೆಲುವಾಗಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.